ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಜೆನ್ಜಿ ಪ್ರತಿಭಟನೆ ಈ ದಶಕದಲ್ಲಿ ಜಗತ್ತಿನ ಗಮನ ಸೆಳೆದ ಪ್ರತಿಭಟನೆ ಇದು. ಯುವಕರು ಮನಸ್ಸು ಮಾಡಿದರೆ ಒಂದು ಸರ್ಕಾರವನ್ನೇ ಉರುಳಿಸಿ ಬಿಡಬಹುದು ಅನ್ನೋದನ್ನ ತೋರಿಸಿದ ಪ್ರತಿಭಟನೆ ಇದು. ನೇಪಾಳ ಅನ್ನುವ ಹಿಮಾಲಯ ಶ್ರೇಣಿಗಳ ನಾಡನ್ನೇ ನಡುಗಿಸಿದ ಪ್ರತಿಭಟನೆ ಇದು. ನೇಪಾಳದಲ್ಲಿ ಜೆನ್ಜಿಗಳು ಯಾವ ರೀತಿ ರೊಚ್ಚಿಗೆದ್ದಿದ್ರು ಅನ್ನೋದನ್ನ ಇಡೀ ಜಗತ್ತು ನೋಡಿದೆ. ನೇಪಾಳದಲ್ಲಿ ಆದ ಪ್ರತಿಭಟನೆಯ ನಂತರವೇ ಜೆನ್ಜಿಗಳನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿದ್ದು. ಈಗ ವಿಷಯ ಏನಪ್ಪಾ ಅಂದ್ರೆ, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲೂ ಜೆನ್ಜಿಗಳು ರೊಚ್ಚಿಗೆದ್ದಿದ್ದಾರೆ. ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಜೆನ್ಜಿಗಳ ರೋಷಾಗ್ನಿ ಜ್ವಾಲೆಗೆ ಪಿಒಕೆ ಹೊತ್ತಿ ಉರಿತಾ ಇದೆ. ಯಾವ ರೀತಿ ನೇಪಾಳದಲ್ಲಿ ಸರ್ಕಾರದ ವಿರುದ್ಧ ಜೆನ್ಜಿಗಳು ಸಿಡಿದೆದ್ದಿದ್ರು, ಅದೇ ರೀತಿ ಪಿಒಕೆಯಲ್ಲಿ ಕೂಡ ಜೆನ್ಜಿಗಳು ಪಾಕ್ ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಇತ್ತೀಚೆಗೆ ನಡೆದ 2 ಜೆನ್ಜಿ ಪ್ರೊಟೆಸ್ಟ್ಗಳು ಸರ್ಕಾರವನ್ನ ಉರುಳಿಸುವಲ್ಲಿ ಯಶಸ್ವಿಯಾಗಿದ್ದವು. ಮೊದಲು ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಶುರು ಮಾಡಿ ಅಲ್ಲಿನ ಸರ್ಕಾರವನ್ನ ಉರುಳಿಸಿದ್ರು. ನಂತರ ನೇಪಾಳದಲ್ಲಿ ಪ್ರತಿಭಟನೆ ಆಗಿ ಅಲ್ಲಿನ ಸರ್ಕಾರ ಉರುಳಿಬಿದ್ದಿತ್ತು. ಈಗ ಪಾಕಿಸ್ತಾನದಲ್ಲೂ ಕೂಡ ಹಾಗೆ ಆಗುತ್ತಾ ಅನ್ನುವ ಪ್ರಶ್ನೆಗಳು ಹುಟ್ಕೊಂಡಿದೆ. ನೇಪಾಳದಲ್ಲಿ ಆದ ಸಿಚುವೇಶನ್ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಮರುಕಳಿಸುತ್ತಾ ಅನ್ನುವ ಚರ್ಚೆಗಳು ಶುರುವಾಗಿದೆ. ಸ್ನೇಹಿತರೆ, ಪಿಒಕೆಯಲ್ಲಿ ಪ್ರತಿಭಟನೆಗಳು ಆಗಾಗ ಆಗುತ್ತಲೇ ಇರುತ್ತವೆ. ಅದರಲ್ಲೂ ಕಳೆದ 3-4 ವರ್ಷಗಳಿಂದ ಪಿಒಕೆ ಜನ ಪಾಕ್ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನು ಮಾಡುತ್ತಲೇ ಬಂದಿದ್ದಾರೆ. ಆದರೆ ಆ ಪ್ರತಿಭಟನೆಗಳಿಂದ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇರಲಿಲ್ಲ. ಜನಾಕ್ರೋಶಕ್ಕೆ ಪಾಕ್ ಸರ್ಕಾರ ಮಣಿಯುತ್ತಿರಲಿಲ್ಲ. ಆದರೆ ಈ ಬಾರಿ ಯುವಕರೇ ಸಿಡಿದು ನಿಂತಿದ್ದಾರೆ. ಜೆನ್ಜಿಗಳು ಪಾಕ್ ಸರ್ಕಾರದ ವಿರುದ್ಧ ಟೊಂಕ ಕಟ್ಟಿ ನಿಂತಿದ್ದಾರೆ. ಇದೇ ಕಾರಣಕ್ಕೆ ಪಾಕ್ ಸರ್ಕಾರಕ್ಕೆ ಭಯ ಶುರುವಾಗಿದೆ. ಅಷ್ಟಕ್ಕೂ ಪಿಒಕೆಯಲ್ಲಿ ಜೆನ್ಜಿಗಳು ಪ್ರತಿಭಟನೆ ಮಾಡೋದಕ್ಕೆ ಕಾರಣವೇನು? ಜೆನ್ಜಿಗಳ ಆಕ್ರೋಶಕ್ಕೆ ಪಾಕ್ ಸರ್ಕಾರ ಬಿದ್ದೋಗುತ್ತಾ? ಪಿಒಕೆಯ ಸದ್ಯದ ಪರಿಸ್ಥಿತಿ ಹೇಗಿದೆ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಪಿಒಕೆ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತದ ಭೂಮಿಯನ್ನ ಆಕ್ರಮಿಸಿಕೊಂಡು ಅಲ್ಲಿನ ಜನರ ಮನಸ್ಸಿನಲ್ಲಿ ವಿಷ ಬೀಜ ಬಿತ್ತಿ ತನಗೆ ಬೇಕಾದ ಹಾಗೆ ಈ ಭೂಮಿಯನ್ನ ಹಾಗೂ ಅಲ್ಲಿನ ಜನರನ್ನ ಬಳಸಿಕೊಳ್ಳುತ್ತಿರುವ ಪಾಕಿಸ್ತಾನದ ವಿರುದ್ಧ ಅಲ್ಲಿನ ಜನ ಸಿಡಿದು ನಿಂತಿದ್ದಾರೆ. ಪಿಒಕೆಯನ್ನ ಪಾಕಿಸ್ತಾನ ಒಂದು ರೀತಿಯಾಗಿ ಉಪಯೋಗದ ವಸ್ತುವಾಗಿ ಬಳಸಿಕೊಳ್ತಾ ಇದೆ. ಈ ಪ್ರದೇಶವನ್ನ ಅಭಿವೃದ್ಧಿ ಮಾಡೋದರ ಬದಲು ಉಗ್ರರ ನೆಲೆಯಾಗಿ ಬಳಸಿಕೊಳ್ತಾ ಇದೆ. ಅಲ್ಲಿನ ಯುವಕರನ್ನ ಬ್ರೈನ್ ವಾಶ್ ಮಾಡಿ ಉಗ್ರ ಚಟುವಟಿಕೆಗಳಿಗೆ ದೂಡ್ತಾ ಇದೆ. ಈಗ ಪಾಕಿಸ್ತಾನ ಮಾಡ್ತಾ ಇರುವ ಈ ಕುತಂತ್ರಗಳ ಬಗ್ಗೆ ಪಿಒಕೆ ಜನರಿಗೆ ಚೆನ್ನಾಗಿಯೇ ಅರಿವಾಗಿದೆ. ಪಾಕಿಸ್ತಾನ ನಮ್ಮನ್ನ ಬಳಸಿಕೊಳ್ತಾ ಇದೆ ಅನ್ನುವ ವಿಚಾರ ಅಲ್ಲಿನ ಯುವಕರಿಗೆ ಚೆನ್ನಾಗಿಯೇ ಗೊತ್ತಾಗಿದೆ. ಹೀಗಾಗಿ ಪಿಒಕೆಯಲ್ಲಿರುವ ಯುವಕರು ಪಾಕ್ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಹೌದು, ಪಿಒಕೆಯಲ್ಲಿರುವ ಯುವಕರು, ಮಾಡರ್ನ್ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಪಿಒಕೆಯಲ್ಲಿರುವ ಜೆನ್ಜಿಗಳು ಪಾಕ್ ಸರ್ಕಾರದ ವಿರುದ್ಧ ಬೀದಿಗಿಳಿದಿದ್ದಾರೆ. ಅಂದಹಾಗೆ ಈ ಪ್ರತಿಭಟನೆ ಆರಂಭವಾಗಿದ್ದು ಮುಜಫರಾಬಾದ್ನಲ್ಲಿ. ಇಲ್ಲಿರುವ ಯೂನಿವರ್ಸಿಟಿಯೊಂದು ತೆಗೆದುಕೊಂಡಿರುವ ಕ್ರಮದ ವಿರುದ್ಧ ವಿದ್ಯಾರ್ಥಿಗಳು ಪ್ರತಿಭಟನೆ ಶುರು ಮಾಡಿದ್ರು. ಅಗತ್ಯಕ್ಕಿಂತ ಹೆಚ್ಚಿನ ಫೀಸ್ ತೆಗೆದುಕೊಳ್ತಾ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ಅಲ್ಲಿನ ಸ್ಟೂಡೆಂಟ್ಸ್ ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡಿದ್ರು. ಏಕಾಏಕಿ ಯೂನಿವರ್ಸಿಟಿ ಪರೀಕ್ಷೆ ಫೀಸನ್ನ ಹೆಚ್ಚಳ ಮಾಡಿತ್ತು. ಫಲಿತಾಂಶಗಳಲ್ಲಿ ಕೂಡ ತುಂಬಾನೇ ಗೊಂದಲಗಳು ಕ್ರಿಯೇಟ್ ಆಗಿತ್ತು. ಶಿಕ್ಷಣ ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ ಅನ್ನುವ ಆರೋಪ ಇತ್ತು. ಶಿಕ್ಷಕರು ಟೈಮ್ಗೆ ಸರಿಯಾಗಿ ಪಾಠ ಮಾಡೋದಿಲ್ಲ. ಎಕ್ಸಾಮ್ ಇನ್ನೇನೋ ಹತ್ತಿರ ಬರುವಾಗ ಪೋರ್ಷನ್ ಮುಗಿಸ್ತಾರೆ. ಪಾಕ್ ಸರ್ಕಾರ ತೆಗೆದುಕೊಂಡಿರುವ ಶಿಕ್ಷಣ ನೀತಿಗಳು ಸರಿಯಿಲ್ಲ. ಇಷ್ಟೆಲ್ಲ ಕಾರಣಗಳನ್ನು ಇಟ್ಕೊಂಡು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹಾಗಂತ ಈ ಪ್ರತಿಭಟನೆಯೇ ಮೊದಲ ಪ್ರತಿಭಟನೆ ಅಲ್ಲ. ಈ ಹಿಂದೆಯೂ ಕೂಡ ಯೂನಿವರ್ಸಿಟಿ ತೆಗೆದುಕೊಂಡಿರುವ ಕೆಲ ನಿರ್ಧಾರಗಳ ವಿರುದ್ಧ ಅಲ್ಲಿನ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು. ಆಗ ಸ್ಟೂಡೆಂಟ್ ಯೂನಿಯನ್ ಅನ್ನೇ ಅಲ್ಲಿನ ಯೂನಿವರ್ಸಿಟಿ ಬ್ಯಾನ್ ಮಾಡಿತ್ತು. ಇದು ವಿದ್ಯಾರ್ಥಿಗಳ ಆಕ್ರೋಶದ ಬೆಂಕಿಗೆ ತುಪ್ಪ ಸುರಿಯುವಂತೆ ಮಾಡಿತ್ತು. ಮೊದಲಿಗೆ ಇದೊಂದು ಯೂನಿವರ್ಸಿಟಿಗೆ ಮಾತ್ರ ಸೀಮಿತವಾಗಿದ್ದ ಪ್ರತಿಭಟನೆ ಆಗಿತ್ತು. ಆದರೆ ಈ ಪ್ರತಿಭಟನೆಯಲ್ಲಿ ಆಗಬಾರದ ಘಟನೆಯೊಂದು ಆಗಿ ಹೋಗುತ್ತೆ. ಪ್ರತಿಭಟನೆಯನ್ನ ನಿಯಂತ್ರಣ ಮಾಡೋದಕ್ಕೆ ಬಂದಿದ್ದ ಪೊಲೀಸ್ ಒಬ್ಬ ವಿದ್ಯಾರ್ಥಿಗಳ ಮೇಲೆ ಗುಂಡು ಹಾರಿಸಿ ಬಿಡ್ತಾನೆ. ಇಲ್ಲಿಂದ ಈ ಪ್ರತಿಭಟನೆ ಹಿಂಸಾರೂಪವನ್ನ ಪಡೆದುಕೊಳ್ಳುತ್ತೆ. ಯೂನಿವರ್ಸಿಟಿಗೆ ಸೀಮಿತವಾಗಿದ್ದ ಪ್ರತಿಭಟನೆ ಪಿಒಕೆಯ ಮೂಲೆ ಮೂಲೆಗೂ ಹಬ್ಬಿಬಿಡುತ್ತೆ. ಮುಂದೆ ಈ ಪ್ರತಿಭಟನೆಗೆ ಬೇರೆ ಬೇರೆ ಕಾರಣಗಳು ಸಿಗ್ತಾವೆ. ಮೊದಲೇ ಪಿಒಕೆಯ ಜನರಿಗೆ ಸರ್ಕಾರವನ್ನ ಕಂಡ್ರೆ ಆಗೋದಿಲ್ಲ. ಆಗಾಗ ಪ್ರತಿಭಟನೆಗಳನ್ನ ಮಾಡ್ತಾನೆ ಇರ್ತಾರೆ. ಈಗ ಪ್ರತಿಭಟನೆಗೆ ಮತ್ತೊಂದು ಕಾರಣ ಸಿಕ್ಕಿಬಿಡುತ್ತೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಪಿಒಕೆಯಲ್ಲಿ ಅಭಿವೃದ್ಧಿ ಅನ್ನೋದು ಮರೀಚಿಕೆಯಾಗಿದೆ. ಇಲ್ಲಿನ ಜನರಿಗೆ ಪಾಕಿಸ್ತಾನ ಒಂದು ರೀತಿ ಮಲತಾಯಿ ಧೋರಣೆ ಮಾಡ್ತಾ ಇದೆ.
ಕೆಟ್ಟ ಕೆಲಸಗಳಿಗೆ ಇಲ್ಲಿನ ಜನರನ್ನು ಉಪಯೋಗ ಮಾಡಿಕೊಂಡು ಒಳ್ಳೆ ಕೆಲಸಗಳನ್ನು ಈ ಪ್ರದೇಶದಲ್ಲಿ ಪಾಕ್ ಸರ್ಕಾರ ಮಾಡೋದೇ ಇಲ್ಲ. ಒಂದು ರಸ್ತೆ ನಿರ್ಮಾಣ ಮಾಡೋದಕ್ಕೋದ್ರೂ ಕೂಡ ಅಲ್ಲಿ ಕಳಪೆ ಕಾಮಗಾರಿ ಆಗುತ್ತೆ. ಕೆಲವೊಂದು ಕಾಮಗಾರಿಗಳು ಕಳೆದ 10 ವರ್ಷದಿಂದ ನಡೀತಾ ಇದೆ, ಆದರೆ ಪೂರ್ಣವಾಗ್ತಾನೇ ಇಲ್ಲ. ವಿದ್ಯುತ್ ಸಮಸ್ಯೆಯಂತೂ POK ಜನರನ್ನ ಇನ್ನಿಲ್ಲದಂತೆ ಕಾಡ್ತಾ ಇದೆ. ಸಮಸ್ಯೆಗಳು ಸಾವಿರಾರಿದೆ, ಆದರೆ ತೆರಿಗೆಯನ್ನ ಮಾತ್ರ ಪಾಕ್ ಸರ್ಕಾರ ಹೆಚ್ಚಳ ಮಾಡ್ತಾನೇ ಇದೆ. ಈ ಎಲ್ಲ ಕಾರಣದಿಂದ ಅಲ್ಲಿನ ಜನ ಮೊದಲೇ ಕೋಪದಿಂದ ಕುದಿತಾ ಇದ್ರು. ಇದೆಲ್ಲದರ ನಡುವೆ ವಿದ್ಯಾರ್ಥಿಗಳ ಮೇಲೆ ಕೂಡ ಪಾಕ್ ಪೊಲೀಸರು ದೌರ್ಜನ್ಯ ಮಾಡೋದಕ್ಕೆ ಹೊರಟಾಗ ಅಲ್ಲಿನ ಜನರಿಗೆ ಇನ್ನು ಮುಂದೆ ಸುಮ್ಮನೆ ಇದ್ರೆ ನಮ್ಮ ಮೇಲೆ ಪಾಕಿಸ್ತಾನ ಸವಾರಿ ಮಾಡುತ್ತೆ ಅನ್ನೋದು ಗೊತ್ತಾಗುತ್ತೆ. ಹೀಗಾಗಿ ಹಿಂಸಾತ್ಮಕ ದಾರಿ ಹಿಡಿದು ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿವರೆಗೆ ಅಲ್ಲಿನ ಜನ ಪ್ರತಿಭಟನೆ ಮಾಡಿದ್ರೂ ಕೂಡ ಶಾಂತಿಯುತವಾಗಿ ಮಾಡ್ತಾ ಇದ್ರು, ಆದರೆ ಈಗ ಮಾತ್ರ ಹಿಂಸಾತ್ಮಕ ದಾರಿ ಹಿಡಿದು ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹೀಗೆ POKಯ ಜನ ವೈಲೆಂಟ್ ಆಗ್ತಾ ಇದ್ದಂತೆ ಪಾಕಿಸ್ತಾನ ಸರ್ಕಾರಕ್ಕೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗುತ್ತಿಲ್ಲ. ಯೂನಿವರ್ಸಿಟಿಯ ಸಮಸ್ಯೆಯನ್ನ ಪಾಕ್ ಸರ್ಕಾರ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ, ಆದರೆ ಅಲ್ಲಿನ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಈಗ ತುಂಬಾನೇ ಮಹತ್ವ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿವರೆಗೆ ಉಗ್ರರ ಜೊತೆ ಸೇರಿಕೊಂಡು ಲೈಫ್ ಹಾಳು ಮಾಡಿಕೊಂಡಿದ್ದು ಸಾಕು, ಇನ್ನಾದರೂ ನಾವು ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಅನ್ನುವ ಮನಸ್ಥಿತಿ ಅಲ್ಲಿನ ವಿದ್ಯಾರ್ಥಿಗಳಿಗೆ ಬಂದುಬಿಟ್ಟಿದೆ. ಈ ಉಗ್ರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರೆ ಅದರಿಂದ ಏನನ್ನ ಕೂಡ ಸಾಧಿಸೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಕೂಡ ಅಲ್ಲಿನ ಯುವಕರಿಗೆ ಅರಿವಾಗಿದೆ. ನಾವು ಯೂನಿವರ್ಸಿಟಿಯಲ್ಲಿ ಆದ ಫಲಿತಾಂಶದ ವಿಚಾರವಾಗಿ ಆರಂಭದಲ್ಲಿ ಹೇಳಿದ್ವಿ. ಪ್ರತಿಭಟನೆಗೆ ಕಾರಣವಾದ ಪ್ರಮುಖ ಅಂಶಗಳಲ್ಲಿ ಇದು ಕೂಡ ಒಂದು. 6 ತಿಂಗಳುಗಳ ಕಾಲ ರಿಸಲ್ಟ್ ಬಂದಿರಲಿಲ್ಲ. ರಿಸಲ್ಟ್ ಬಂದ ಮೇಲೆ ಹಲವು ಗೊಂದಲಗಳು ಆ ಫಲಿತಾಂಶದಲ್ಲಿ ಇದ್ದವು. ಫಲಿತಾಂಶವನ್ನು ಒಪ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳು ರೆಡಿ ಇರಲಿಲ್ಲ. ಆಗ ವಿಶ್ವವಿದ್ಯಾಲಯ ರಿವ್ಯಾಲ್ಯೂಯೇಷನ್ಗೆ ಅವಕಾಶ ಮಾಡಿಕೊಡುತ್ತೆ, ಆದರೆ ಅದಕ್ಕೆ ₹1,500 ಫೀಸ್ ಕಟ್ಟಬೇಕು ಅಂತ ಸೂಚನೆ ನೀಡುತ್ತೆ. ಈ ನಿರ್ಧಾರವೇ ವಿದ್ಯಾರ್ಥಿಗಳ ಪಿತ್ತ ನೆತ್ತಿಗೇರುವಂತೆ ಮಾಡಿದ್ದು. ಪ್ರತಿಭಟನೆ ಶುರುವಾಗುತ್ತೆ. ವಿದ್ಯಾರ್ಥಿ ಸಂಘಟನೆಗಳನ್ನು ಬ್ಯಾನ್ ಮಾಡಲಾಗುತ್ತೆ. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಶುರುವಾದಾಗ ಪೊಲೀಸ್ ರೂಪದಲ್ಲಿದ್ದ ವ್ಯಕ್ತಿಯೊಬ್ಬ ಫೈರ್ ಮಾಡ್ತಾನೆ. ಮುಂದೆ ಏನೆಲ್ಲ ಆಗುತ್ತೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಒಂದು ಮಾಹಿತಿ ಪ್ರಕಾರ ಗುಂಡು ಹಾರಿಸಿದ ವ್ಯಕ್ತಿ ಪೊಲೀಸ್ ಅಲ್ಲ, ಬದಲಿಗೆ ISI ಏಜೆಂಟ್. ವಿದ್ಯಾರ್ಥಿಗಳಲ್ಲಿ ಭಯ ಹುಟ್ಟಿಸೋದಕ್ಕೋಸ್ಕರ ISI ಪ್ಲಾನ್ ಮಾಡಿ ಗುಂಡು ಹಾರಿಸಲು ಸೂಚನೆ ನೀಡಿತ್ತು ಎನ್ನಲಾಗಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, POKಯಲ್ಲಿ ಇಲ್ಲಿವರೆಗೆ ISIನ ಹಿಡಿತಾ ಇತ್ತು. ಅಲ್ಲಿನ ಯುವಕರನ್ನ ಬ್ರೈನ್ ವಾಶ್ ಮಾಡಿ ಉಗ್ರ ಚಟುವಟಿಕೆಗಳಿಗೆ ಅವರನ್ನ ಬಳಸಿಕೊಳ್ಳುವಲ್ಲಿ ಇಲ್ಲಿವರೆಗೆ ISI ಯಶಸ್ವಿಯಾಗಿತ್ತು. ಭಾರತದಲ್ಲಿ ಉಗ್ರ ಚಟುವಟಿಕೆ ಮಾಡೋದಕ್ಕೆ ಇದೇ ಯುವಕರನ್ನ ISI ಬಳಕೆ ಮಾಡ್ತಾ ಇತ್ತು. ಆದರೆ ಈಗ ಅಲ್ಲಿನ ಯುವಕರು ISI ಹೇಳಿದಂತೆ ಕೇಳ್ತಾ ಇಲ್ಲ. ಯಾರು ಕೂಡ ISI ಮಾತಿಗೆ ಮರಳಾಗ್ತಾ ಇಲ್ಲ. ಇದನ್ನ ಸಹಿಸಿಕೊಳ್ಳೋದಕ್ಕೆ ISIನಿಂದ ಆಗ್ತಾ ಇಲ್ಲ. ಇದೇ ಕೋಪದಿಂದ ISI ವಿದ್ಯಾರ್ಥಿಗಳ ಮೇಲೆ ಗುಂಡು ಹಾರಿಸಿದೆ ಅನ್ನುವ ಆರೋಪಗಳು ಕೇಳಿ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಅಲ್ಲಿನ ಜನ ವಿದ್ಯಾರ್ಥಿಗಳ ಬೆಂಬಲಕ್ಕೆ ನಿಂತು ಬಿಟ್ಟಿದ್ದಾರೆ. ಯಾವ ರೀತಿ ನೇಪಾಳದಲ್ಲಿ ಹಿಂಸಾತ್ಮಕ ಪ್ರತಿಭಟನೆಗಳು ನಡೆದಿತ್ತೋ ಅದೇ ರೀತಿ ಪ್ರತಿಭಟನೆಗಳು ಈಗ POKಯಲ್ಲಿ ಕೂಡ ಆಗ್ತಾ ಇದೆ. ಸರ್ಕಾರಿ ಕಟ್ಟಡಗಳಿಗೆ ಬೆಂಕಿ ಹಚ್ಚಲಾಗ್ತಾ ಇದೆ. ಪೊಲೀಸರನ್ನ ಅಟ್ಟಾಡಿಸಿ ಅಲ್ಲಿನ ಜನ ಹೊಡಿತಾ ಇದ್ದಾರೆ. ಪೊಲೀಸ್ ವಾಹನಗಳನ್ನ ಕೂಡ ಧ್ವಂಸ ಮಾಡಲಾಗ್ತಾ ಇದೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ POKಯಲ್ಲಿ ಪಾಕ್ ಸರ್ಕಾರಕ್ಕೆ ಏನೇನು ಮಾಡೋದಕ್ಕಾಗ್ತಾ ಇಲ್ಲ. ಮತ್ತೊಂದು ಕಡೆ ಸರ್ಕಾರ ಹಾಗೂ ಅಲ್ಲಿನ ಆರ್ಮಿಯ ನಡುವೆ ಆಂತರಿಕ ಸಂಘರ್ಷಗಳು ಶುರುವಾಗಿದೆ. ಸರ್ಕಾರಕ್ಕಿಂತಲೂ ಹೆಚ್ಚಾಗಿ ಅಲ್ಲಿನ ಆರ್ಮಿಗೆ ಬಲ ಬಂದುಬಿಟ್ಟಿದೆ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದಲ್ಲಿ ಆರ್ಮಿ ಆಡಳಿತ ಮರುಕಳಿಸಿದ್ರೂ ಅಚ್ಚರಿ ಇಲ್ಲ. ಅದೇನೇ ಇರಲಿ, ಪಾಕಿಸ್ತಾನದಲ್ಲಿ ಈಗ ಎಲ್ಲವೂ ಸರಿ ಇಲ್ಲ. ಯಾವಾಗ ಪಾಕ್ ಸರ್ಕಾರ ಬಿದ್ದು ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಇದರ ನಡುವೆ POKಯ ಜನ ಸಿಡಿದು ನಿಂತಿದ್ದಾರೆ. ಭಾರತ ಕೂಡ ಈ ಪರಿಸ್ಥಿತಿಯನ್ನ ಸರಿಯಾಗಿಯೇ ಬಳಸಿಕೊಳ್ಳಬೇಕಾಗಿದೆ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.